ಏನು ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋದು ಮೀಟಿಂಗು. ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲ ಬಂದಿದ್ದೀವಿ ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ. ಪಕ್ಷವನ್ನು ಗೆಲ್ಲಿಸಬೇಕು, ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಷ್ಟೇ. 1 ಪಾಯಿಂಟ್ ಪ್ರೋಗ್ರಾಮ್ ಬೇರೆ ಏನೂ ಇಲ್ಲ. ಒಳಗಡೆ ಕೂತರು, ಆಚೆ ಕೂತರು, ರೋಡಲ್ಲಿ ಕೂತರು, ಏನು ಟಾರ್ಗೆಟ್ ಏನು ಹೇಳಿ, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿನ 100% ಗೆಲ್ಲಿಸ್ತೀವಿ. ನೋಡ್ರಿ, ಎಲ್ಲ ಚುನಾವಣೆಯಲ್ಲೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದೇ ಇರ್ತಾರೆ. ಇದೇನು ವಿಶೇಷ ಏನು, ಎಲ್ಲ ಇರ್ತಾರೆ. ನಿಮಗೂ ಗೊತ್ತಿಲ್ಲ ಅದೆಲ್ಲ. ಅವು ಕೆಲವ್ರ ಹತ್ರ ನಾವು ಮಾತಾಡ್ತೀವಿ, ಕೆಲವ್ರಿಗೆ ನಾವು ಸ್ವಲ್ಪ ಬುದ್ಧಿ ಹೇಳ್ತೀವಿ. ನೋಡಿ, ಗೆಲ್ಲೋ ಕುದುರೆ ಯಾವುದಪ್ಪ, ಅದ್ರ ಜೊತೆಗೆ ನಿಲ್ಲುವಂಥ ಕೆಲಸ ಎಲ್ಲರೂ ಮಾಡಬೇಕು. ಸುಮ್ಮನೆ ಅದು ಬಿಟ್ಟು ವೈಯಕ್ತಿಕ ರಾಜಕೀಯ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಬಗ್ಗಲ್ಲ. ಅರ್ಥ ಆಯ್ತಾ? ಆಮೇಲೆ ನಾವು ಯಾವ ಸಮುದಾಯವನ್ನು ಕೈ ಬಿಡಲ್ಲ, ನಾವು ಬಿಟ್ಟಿಲ್ಲ. ನಾವೆಲ್ಲ ಸಮುದಾಯವನ್ನು ಜೊತೆಗೆ ತೊಗೊಂಡು ಹೋಗ್ತಾ ಇದ್ರೆ ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಬೇರೆ ಯಾವ ಪಕ್ಷ ಇದೆ ಹೇಳಿ ನೀವು ನೋಡೋಣ. ಓಪನ್ ಆಗಿ ಹೇಳ್ತಾರೆ ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಬೇರೆ ಪಕ್ಷ. ನಾವು ಕೇಳಿದ್ದೀವಿ, ಓಕೆ, ಪಕ್ಷದ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಬೇಕು. ಸಮುದಾಯವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಾವು ಬಿಟ್ಕೊಡೋದು ಇಲ್ಲ. ಅದಕ್ಕೆ ಈ ಥರ ಹೋರಾಟ ಅಲ್ಲ. ಪಕ್ಷದ ಒಳಗಡೆ ಇಟ್ಕೊಂಡು ನಾವು ಏನಾದರೂ ಬೇಕಿದ್ರೆ ಕೇಳಿ ತಗೊಳ್ಳೋಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ನೋಡ್ರಿ, ಏನು ಕಮ್ಮಿ ಆಗಿಲ್ಲ. ನೋಡಿ, ನಾವೆಲ್ಲ ಇವತ್ತು ಶಾಸಕರಾಗಿ, ಚೇರ್ಮನ್ಗಳಾಗಿ, ಸಚಿವರಾಗಿ ಎಲ್ಲ ಇದ್ರೆ ಯಾರಿಂದ ಅದು? ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯ ಸಪೋರ್ಟ್ ಮಾಡೋದ್ರಿಂದ ನಮಗೂ ಅದೇ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಕಮ್ಮಿ ಇರ್ಬೋದು, ಸ್ವಲ್ಪ ಜಾಸ್ತಿ ಇರ್ಬೋದು, ನಾವು ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ತೀವಿ. ಅದು ಚುನಾವಣೆಗೆ ವಿಷಯ ಅಲ್ಲ. ಚುನಾವಣೆಗೆ ವಿಷಯ ಏನು? ಯಾವ ಪಕ್ಷ, ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ 100% ಜೊತೆಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಅವ್ರ ಕೆಲಸಗಳು ಮಾಡ್ತಾ ಇದ್ದೀವಿ. ಎಲ್ಲ ಆಗ್ತಾ ಇರುವಾಗ ಅಲ್ಪಸಂಖ್ಯಾತರು ಅದೇ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಚುನಾವಣೆ ಸಮಯದಲ್ಲಿ ನಾವು ಸುಮ್ಮನೆ ಅದು ಇದು ಕತೆ ಹೇಳಿದ್ರೆ ಸರಿ ಇರಲ್ಲ. ಚುನಾವಣೆ ಆದಮೇಲೆ ಪಕ್ಷದೊಳಗಡೆ ನಿಂತ್ಕೊಂಡು ಕುಸ್ತಿ ಹೊಡೆಯೋಣ. ನಾನು ನಿಲ್ತೀನಿ ಎಲ್ಲರ ಜೊತೆಗೆ, ಏನ್ ಬೇಕು ಕೇಳಿ ತಗೊಳ್ಳೋಣ ನಾವು. ಅಭಿಮಾನಿಗಳು ಏನ್ ಹೇಳ್ತಾರೋ, ಪೈಲ್ವಾನ್ ಏನ್ ಹೇಳ್ತಾರೆ ಅದು ತಾನೇ ಮುಖ್ಯ. ಪೈಲ್ವಾನ್ ಮಾತು ಕೇಳಿದ್ರಲ್ವಾ? ಈಗ ಪೈಲ್ವಾನು ಕೆಲಸ ಅವ್ರ ಅಭಿಮಾನಿಗಳಿಗೆ ಹೋಲಿಸೋದು. ಅದು ಪೈಲ್ವಾನ್ ಮಾಡ್ತಾರೆ. ಪೈಲ್ವಾನಿಗೆ ತಾಕತ್ತಿದೆ, ಇಳಿತಾರೆ. ಇಲ್ಲ ಅಂದ್ರೆ ಬಿಚ್ಚಿ ಇಳಿದ್ರೆ ಏನ್ ಮಾಡ್ತಾರೆ ಹೇಳಿ? ಯಾಕೆ ಅವೆಲ್ಲ ಸುಮ್ಮನೆ. ನೋಡಿ, ನೀವು ನಮ್ಮ ಬಾಯಿ ಒಳಗಡೆ ಬೆರಳು ಹಾಕಿ ಏನೋ ತೆಗಿಯೋಕ್ಕೆ ನೋಡಬೇಡಿ. ನಮ್ಮ ಬಾಯಿ ನೋಡ್ರಿ, ನಮ್ಮ ಬಾಯಿ ಯಾವುದು ನಿಮಗೆ ಸಿಗಲ್ಲ. ನಾವು ನೋಡಿ ಪಕ್ಕದಲ್ಲಿ ನಿಂತಿದ್ದಾರೆ ನೋಡಿ ಪೈಲ್ವಾನು. ಇವಾಗ ಅಲ್ಲಿ ಯಾರ ವಿರುದ್ಧ ಇವ್ರನ್ನ ಗೆಲ್ಸಿರೋದು ನಾವು? ಚೀಫ್ ಮಿನಿಸ್ಟ್ರು, ಎಕ್ಸ್ ಚೀಫ್ ಮಿನಿಸ್ಟ್ರು ಮಗನ ವಿರುದ್ಧ ನಿಲ್ಲಿಸಿ ಗೆಲ್ಸಿದೀವಿ ನಾವು. ಇವಾಗ ಅಲ್ಲಿ ನಾವು ಅಲ್ಪಸಂಖ್ಯಾತರು ಕೊಡಲ್ಲ, ಮುಸ್ಲಿಂ ಕೊಡಲ್ಲ, ಅದು ಇದು ಅಂತ ಬರುತ್ತಾ? ಸಮಯ ಸಂದರ್ಭದ ಮೇಲೆ ನಾವೆಲ್ಲರೂ ಕೂಡ ಮಾತಾಡ್ಬೇಕು. ಇದು ನಾನು ಎಲ್ರಿಗೂ ಹೇಳುವಂಥದ್ದು. ನೋಡಿ, ಜಾತಿ ರಾಜಕೀಯ ಮಾಡೋ ಸಮಯ ಅಲ್ಲ ಇದು ಈ ರಾಜ್ಯಕ್ಕೋಸ್ಕರ. ಇವತ್ತು ನೋಡಿ, ನೀವೇ ನೋಡ್ತಾ ಇದ್ದೀರಾ, ವರ್ಷಕ್ಕೆ 65,000 ಕೋಟಿ ನೇರವಾಗಿ ಜನರಿಗೆ ಬಂದು ಸೇರ್ತಾ ಇದೆ. ಯಾವ ಪಕ್ಷ, ಯಾವ ಸರ್ಕಾರ ಕೊಡ್ತಾ ಇರೋದು? ಇದನ್ನೆಲ್ಲ ನೀವು ನೋಡಿಕೊಂಡು ನೀವು ಕೂಡ ಮೀಡಿಯಾದವರು ಕೂಡ ನಮಗೆ ಸಹಾಯ ಮಾಡಿ.